ಕನ್ನಡ ವಾಹಿನಿ. ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಇದೇ ಜೂನ್ ತಿಂಗಳ 19ನೇ ತಾರೀಕಿನಂದು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಖೇತ್ ಬಚಾವೋ ಅಭಿಯಾನ ಮತ್ತು ದ್ವೈಮಾಸಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಹಾಜರಿದ್ದ ಮಾಲೂರಿನ ಸಹಾಯಕ ಕೃಷಿ ನಿರ್ದೇಶಕರಾದ ಬಿಪಿ ಚಂದ್ರಪ್ಪನವರು ಮಾಲೂರು ತಾಲೂಕಿನ ಕೃಷಿ, ಬೆಳೆವಾರು ವಿಸ್ತೀರ್ಣ, ಮಳೆ ಮತ್ತು ಅಂತರ್ಜಲ ಸ್ಥಿತಿಗತಿಗಳ ಕುರಿತು ಮಾಹಿತಿ ನೀಡಿದರು. ಅದರಲ್ಲಿ ಎಲ್ಲಿನೋ ಮತ್ತೆ ಲಾನಿನೋ ಅಂತಂದ್ರೆ ಒಂದು ಪಿಕ್ಚರೈಸೇಷನ್ ಸಿಕ್ಕಿತ್ತು. ಅದಕ್ಕೆ ಅದು ಯಾವುದು ಕನ್ನಡದಲ್ಲಿ ಬಿಸಿ ಪ್ರಭಾವ ಮತ್ತೆ ತಂಪು ಪ್ರಭಾವದಿಂದ ಈ ವೇರಿಯೇಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಪಿಕ್ಚರೈಸೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಮಳೆ ಅಂತ ಸಂಬಂಧಪಟ್ಟಾಗ ಈ 2 ಪಾಯಿಂಟ್ಗಳನ್ನ ನಾನು ಇದಕ್ಕೆ ಆ್ಯಡ್ ಆನ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಮ್ಮ ಕೋಲಾರ ಕೆರೆಗಳ ಒಂದು ಪಟ್ಟಿ ಸಿಕ್ಕಿದೆ. ಅದರಲ್ಲಿ ಕೆರೆಗಳು ಅತಿ ಹೆಚ್ಚು ಕೆರೆಗಳು ಎಲ್ಲ ಕಡೆ ಹೇಳ್ತಾ ಇರ್ತಾರೆ ಕೋಲಾರಲ್ಲಿ ಇರುತ್ತೆ ಅಂತ. ಆ ಕೋಲಾರಗಳ ಕೆರೆಯ ನೀರನ್ನು ತುಂಬಿಸೋದ್ರ ಮುಖಾಂತರ ನಾವು ಅಂತರ್ಜಲದ ಮಟ್ಟವನ್ನು ಕೂಡ ನಾವು ಇಂಪ್ರೂವ್ ಮಾಡ್ಬೋದು. ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದ ಶಿವಾನಂದ ವಿ ಹೊಂಗಲಾರವರು ದ್ವೈಮಾಸಿಕ ಕಾರ್ಯಾಗಾರವು ಪ್ರಸ್ತುತ ಸನ್ನಿವೇಶದಲ್ಲಿ ಮುಂದಿನ ಕಾರ್ಯಯೋಜನೆಗಳನ್ನು ಕೈಗೊಳ್ಳಲು ಸಾಕಷ್ಟು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇದರ ಮುಖ್ಯ ಉದ್ದೇಶ ಕ್ಷೇತ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ವಿಜ್ಞಾನಿಗಳಿಗೆ ತಲುಪಿಸುವಂಥದ್ದು ಮತ್ತು ಅವರೊಟ್ಟಿಗೆ ಅದನ್ನು ಚರ್ಚಿಸಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದಾಗಿರ್ತದೆ. ಜೊತೆಗೆ ಇದು ಮುಂಗಾರು ಪ್ರಾರಂಭ ಆಗ್ತಾ ಇರೋದ್ರಿಂದ ಮತ್ತು ಏನು ಈಗ ಜ್ವಲಂತ ಸಮಸ್ಯೆಗಳಿದೆ ಸದ್ಯದಲ್ಲೇ ನಮ್ಮ ಎದುರುಗಡೆ, ಅದರಲ್ಲಿ ಒಂದು ಈ ಎಲ್ನಿನೋ ಇಫೆಕ್ಟಿಂದ ಆಗಿರ್ತಕ್ಕಂಥ ನಮ್ಮ ಏನು ಮಳೆ ಅಭಾವ ಇದೆ, 40% ಮಳೆ ಅಭಾವ ಇದೆ ಅಂತ ಏನು ಹೇಳ್ತಾ ಇದ್ದಾರೆ. ಜೊತೆಗೆ ಆಮೇಲೆ ನಮ್ಮ ಈ ರಾಸಾಯನಿಕ ರಸಗೊಬ್ಬರಗಳ ಏನು ಅಭಾವ ಇದೆ, ಭಾಳಷ್ಟು 50% ಅದು ಕೂಡ ಕೊರತೆ ಇರೋದರಿಂದ ಇಂಥ ಪರಿಸ್ಥಿತಿಯಲ್ಲಿ ಕೃಷಿಯಲ್ಲಿ ನಾವು ಯಾವೆಲ್ಲ ತಂತ್ರಜ್ಞಾನಗಳನ್ನು ಕೈಗೊಳ್ಬೋದು ಮತ್ತು ಹೇಗೆ ನಾವು ನಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡಬೇಕು, ಯಾವೆಲ್ಲ ತಂತ್ರಜ್ಞಾನಗಳು ಅಂದರೆ ಈಗ ಮಳೆ ಕಡಿಮೆ ಇದ್ದಾಗ ಯಾವ ರೀತಿಯಾದಂಥ ಬೆಳೆಗಳನ್ನು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಪರ್ಯಾಯವಾಗಿ ಈ ಯೂರಿಯಾ ಮತ್ತು DAP ಕೊರತೆ ಏನಿದೆ ಅದಕ್ಕೆ ಪರ್ಯಾಯವಾಗಿ ಯಾವೆಲ್ಲ ಗೊಬ್ಬರಗಳನ್ನ ಬಳಸಬೇಕು ಅನ್ನೋದನ್ನು ಒಂದು ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿಗೆ ತಿಳಿಸ್ಲಿಕ್ಕೆ ಇವತ್ತು ಕಾರ್ಯಾಗಾರವನ್ನು ಏರ್ಪಾಡು ಮಾಡಿದ್ವಿ. ಕೋಲಾರದ ಪ್ರಭಾರ ಜಂಟಿ ಕೃಷಿ ನಿರ್ದೇಶಕರಾದ MN ಮಂಜುಳಾರವರು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಪ್ರಸ್ತುತ ಹಂಗಾಮಿನಲ್ಲಿ ಬರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳಿರುವುದರಿಂದ ಮುಂಬರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಸನ್ನದ್ಧರಾಗಬೇಕಿದೆ ಎಂದು ಕರೆ ನೀಡಿದರು. ಈ ದಿನ KVK ಟಮಕ ಕೋಲಾರ ಇಲ್ಲಿ ದ್ವೈಮಾಸಿಕ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಸೊ ಇಲ್ಲಿ ಎಲ್ಲ ಕೋಲಾರ ಜಿಲ್ಲೆಯ ನಮ್ಮ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಆತ್ಮ ಸಿಬ್ಬಂದಿಯವರಿಗೆ ಒಂದು ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 45% ಏನು ಮಳೆ ಕೊರತೆ ಉಂಟಾಗುವಂಥ ಸಂದರ್ಭಗಳಲ್ಲಿ ನಾವು ಯಾವ ತಳಿಗಳನ್ನು ನಾವು ರೈತರಿಗೆ ಸಹಾಯಧನದಲ್ಲಿ ವಿತರಿಸಬೇಕು, ಸೊ ಅದರ ಕಾಲಾವಧಿ ಎಷ್ಟಿದೆ, ಸೊ ಇದ್ರ ಬಗ್ಗೆ ತಾಂತ್ರಿಕತೆಗಳ ಬಗ್ಗೆ ಮತ್ತು ಬರ ನಿರ್ವಹಣೆಯನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಂಟಿಜೆನ್ಸಿ ಪ್ಲ್ಯಾನ್ ತಯಾರು ಮಾಡೋದಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲಿಂದ ವಿಜ್ಞಾನಿಗಳು ಸಹ ಆಗಮಿಸಿದ್ದಾರೆ. ಮತ್ತು KVK ವಿಜ್ಞಾನಿಗಳು ಎಲ್ಲನೂ ಒಟ್ಟುಗೂಡಿ ನಾವು ನೆಕ್ಸ್ಟು ಏನಾದರೂ ಬರಗಾಲ ಬಂದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ರೈತರಿಗೆ ಅನುಕೂಲ ಆಗೋ ಥರ ನಾವು ಕಾಂಟಿಜೆನ್ಸಿ ಪ್ಲ್ಯಾನ್ ಮಾಡಿ ಅವ್ರ ಬೆಳೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಇವತ್ತು ನಾವು ಚರ್ಚೆ ಮಾಡಿ ಕಾಂಟಿಜೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ ತಯಾರು ಮಾಡ್ಕೊಳ್ಳೋದಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದು.
ಈಗ ಈ ದಿನ ಆದಂತಹ ದ್ವೈಮಾಸಿಕ ಕಾರ್ಯಾಗಾರದಲ್ಲಿ ನಾವು ಯಾವ ರೀತಿ ಕಾಂಟಿಜೆನ್ಸಿ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ರೈತರಿಗೆ ಸಮರ್ಪಕವಾಗಿ ಅವರಿಗೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಆತ್ಮ ಆಗಿರಬಹುದು, NFSM ಮತ್ತು ನೈಸರ್ಗಿಕ ಕೃಷಿ ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರಜ್ಞಾನಗಳು, ತಾಂತ್ರಿಕತೆಗಳು ಏನಿದಾವೋ ಅವನ್ನೆಲ್ಲನೂ ತರಬೇತಿ ಮುಖಾಂತರ ರೈತರಿಗೆ ತಲುಪಿಸುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿರುತ್ತೆ. ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ KP ರಘುಪ್ರಸಾದ್ ಅವರು ಕೃಷಿಯಲ್ಲಿರುವ ಸವಾಲುಗಳ ಕುರಿತು ಮಾತನಾಡಿ ಪರ್ಯಾಯ ಬೆಳೆ ಯೋಜನೆಯ ಮೂಲಕ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳ ಬಗ್ಗೆ ತಿಳಿಸಿದರು. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನಿರಂತರ ಸಂಶೋಧನಾ ಚಟುವಟಿಕೆಗಳ ಫಲಶ್ರುತಿಯನ್ನು ನಾವು ಕೃಷಿಕರಿಗೆ ಮುಟ್ಟಿಸುವ ಒಂದು ಹಂತದಲ್ಲಿ ಕೃಷಿ ಇಲಾಖೆಗಳ ಪಾತ್ರ ಸಹ ಸಾಕಷ್ಟಿರುತ್ತೆ. ಈ ದ್ವೈಮಾಸಿಕ ಕಾರ್ಯಾಗಾರದ ವಿಶೇಷ ಅಂತ ಹೇಳಿದರೆ, ಕೃಷಿ ಇಲಾಖೆ ಮತ್ತು ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಒಂದು ಕಡೆ ಸೇರಿ 2 ತಿಂಗಳಿಗೊಮ್ಮೆ ಒಂದು ಪ್ರದೇಶದಲ್ಲಿ ಸೇರಿ ಆ ಒಂದು ದಿನಮಾನಗಳಲ್ಲಿ ಯಾವೆಲ್ಲ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರುವ ನೂತನ ತಳಿ ತಂತ್ರಜ್ಞಾನಗಳನ್ನು ಇಲಾಖೆಯ ಅಧಿಕಾರಿಗಳಿಗೆ, ಕ್ಷೇತ್ರ ಮಟ್ಟದ ವಿಸ್ತರಣಾ ಕಾರ್ಯಕರ್ತರಿಗೆ ಪರಿಚಯಿಸುವ ಉದ್ದೇಶ ಈ ಒಂದು ಕಾರ್ಯಾಗಾರದ್ದು. ಈ ದಿನ ಈ ಕಾರ್ಯಾಗಾರದಲ್ಲಿ ಇನ್ನೇನು ಮುಂಗಾರು ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಕೃಷಿಕರು ಪಾಲಿಸಬೇಕಾದಂತಹ ಕ್ರಮಗಳು, ಇತ್ತೀಚೆಗೆ ಬಿಡುಗಡೆ ಮಾಡಿರುವ ತಳಿ ತಂತ್ರಜ್ಞಾನಗಳು, ಕೆಲವು ಬೇಸಾಯ ಪದ್ಧತಿಗಳು, ಮಳೆ ನೀರನ್ನು ಸಂರಕ್ಷಣೆ ಮಾಡುವಂತಹ ವಿಧಾನಗಳು, ಹೀಗೆ ಹಲವು ವಿಧಗಳ ಕುರಿತು ನಮ್ಮ ತಜ್ಞರು, ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ಮುಂಬರುವ ದಿನಗಳಲ್ಲಿ ಏನು ಮಾಡಬೇಕು ಅಂಥೇಳಿ ಒಂದು ನೀಲಿ ನಕ್ಷೆಯನ್ನು ಹಾಕಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ತಮ್ಮ ತಾಲೂಕುಗಳಲ್ಲಿ ಇರುವಂತಹ ಬೆಳೆ ಪರಿಸ್ಥಿತಿಗಳು, ತಾಲೂಕಿನಲ್ಲಿ ಇರ್ತಕ್ಕಂತಹ ಕೆಲವು ಕೃಷಿ ಸಂಬಂಧಿತ ಸಮಸ್ಯೆಗಳು, ಇವುಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ವಿಜ್ಞಾನಿಗಳಿಂದ ಸೂಕ್ತ ಸಲಹೆಗಳನ್ನು ಪಡೆದುಕೊಳ್ಳಿಕ್ಕೆ ಈ ಒಂದು ವೇದಿಕೆ ಬಹಳ ಸೂಕ್ತವಾಗಿ ಇವತ್ತು ಕಾರ್ಯನಿರ್ವಹಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯ ಕಾರ್ಯಾಗಾರಗಳು ಹೆಚ್ಚು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಮೂಲಕ ಎಲ್ಲೋ ಒಂದು ಕಡೆ ವಿಶ್ವವಿದ್ಯಾನಿಲಯ ಮತ್ತು ಕೃಷಿ ಇಲಾಖೆಗಳ ಮಧ್ಯೆ ಇನ್ನೂ ನಮ್ಮ ಈ ಸಂಪರ್ಕ ಕೊಂಡಿ ಇನ್ನೂ ಗಟ್ಟಿಯಾಗುತ್ತೆ. ನಮ್ಮ ತಂತ್ರಜ್ಞಾನಗಳು ಬಹಳ ಪರಿಣಾಮಕಾರಿ ಕೃಷಿಕರಲ್ಲಿ ಮುಟ್ಟಲಿಕ್ಕೆ ಇದು ಸಹಕಾರಿಯಾಗುತ್ತೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೃಷಿ ಇಲಾಖೆ ಕೊನೆಯ ಕೊಂಡಿ, ಕೃಷಿಕರನ್ನು ಮುಟ್ಟುವಂತಹ ಒಂದು ಸಂಪರ್ಕ ಅಲ್ಲಿಗೆ ಭಾಳ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತೆ. ನಮ್ಮ ವಿಶ್ವವಿದ್ಯಾನಿಲಯದ ಅವೆಲ್ಲ ಹೊಸ ನೂತನ ತಂತ್ರಜ್ಞಾನಗಳಾಗಿರ್ಬೋದು, ತಳಿಗಳಾಗಿರ್ಬೋದು, ಸಂಕರಣಗಳಾಗಿರ್ಬೋದು, ಇವುಗಳನ್ನು ನಾವು ಇಲಾಖೆಗಳ ಮೂಲಕವೇ ಕೃಷಿಕರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ರೀತಿಯ ಕಾರ್ಯಾಗಾರಗಳ ಮೂಲಕ ಕೃಷಿ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಒಂದೇ ವೇದಿಕೆಯಲ್ಲಿ ಬಂದು ಏನೋ ಸಮಸ್ಯೆಗಳನ್ನು ಅಥವಾ ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಒಟ್ಟಾರೆ ಕೃಷಿಕರಿಗೆ ಇದರಿಂದ ಹೆಚ್ಚಿನ ಅನುಕೂಲ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ದ್ವೈಮಾಸಿಕ ಕಾರ್ಯಾಗಾರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಮೋದ್ ಬಾಬೂರ್ ಅವರು ಮಾತನಾಡಿ, ಪ್ರಸಕ್ತ ಹಂಗಾಮಿನಲ್ಲಿ ಅನೇಕ ಏಕದಳ ಧಾನ್ಯಗಳ ಬಿತ್ತನೆ ಈಗಾಗಲೇ ಪ್ರಾರಂಭಗೊಂಡಿದ್ದು, ಇತರೆ ಏಕದಳ ಧಾನ್ಯ ಬೆಳೆಗಳಿಗೆ ಹಾಕಿಕೊಂಡಿರುವ ಬಿತ್ತನೆ ಗುರಿಯ ಕುರಿತು ಮಾತನಾಡಿದರು. ಇದು ನಮಗೆ ಹಿಂಗಾರು ಹಂಗಾಮಿನಲ್ಲಿ ಹೆಚ್ಚಿನ ಪ್ರದೇಶ ಉರುಳಿ ವಿಸ್ತೀರ್ಣ ಬಂದಿದೆ. 2998 ಹೆಕ್ಟೇರ್ ಉರುಳಿ ಪ್ರದೇಶ ಬರುತ್ತೆ. ಮತ್ತು ಬೇಸಿಗೆಯಲ್ಲಿ ಹೆಚ್ಚಿಗೆ ನಮಗೆ ಭತ್ತ ಮತ್ತು ರಾಗಿವೆಲ್ಲ ನೀರಾವರಿ ಪ್ರದೇಶದಲ್ಲಿ ಬೆಳೆದಿರುವಂಥದ್ದು ದಾಖಲಾಗಿರುತ್ತೆ. ಸೊ ಇದು 2027ನೇ ಸಾಲಿಗೆ ನಾವು ಈ ವರ್ಷದ್ದು ಒಂದು ಗುರಿಗಳಿದು. ಸೊ ಇದರಲ್ಲಿ ರಾಗಿ 10,588 ಹೆಕ್ಟೇರ್ ಬರುತ್ತೆ. ಎಲ್ಲ ಒಟ್ಟಿಗೆ ಏಕದಳ ಧಾನ್ಯಗಳು 13,170 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಗುರಿಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸ್ವಲ್ಪ ಮುಸ್ಕಿನ ಜೋಳ ಮತ್ತು ದೀರ್ಘಾವಧಿ ರಾಗಿಗಳು ಬಿತ್ತನೆ ಆಗಿರುತ್ತೆ ಒಂದು 96 ಹೆಕ್ಟೇರ್ ಪ್ರದೇಶದಲ್ಲಿ. ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದ ಸಹಾಯಕ ಕೃಷಿ ನಿರ್ದೇಶಕರಾದ KC ಮಂಜುನಾಥ್ ರವರು ಮಾತನಾಡಿ, ಕೃಷಿ ಹೊಂಡಗಳಿಗೆ ಕಡ್ಡಾಯವಾಗಿ ಬೇಲಿ ಅಳವಡಿಸಿಕೊಳ್ಳುವ ಕುರಿತು ಮಾಹಿತಿ ನೀಡಿದರು. ಅದರಲ್ಲಿ ನಾವು ಸರ್ ಈ ವರ್ಷ ನಾವೇನು ಟೋಟಲ್ ಕಲ್ಟಿವೇಬಲ್ ಏರಿಯಾದಲ್ಲಿ 35,000 ಹೆಕ್ಟರ್ಸ್ ಅಲ್ಲಿ ನಮ್ದು ಈಗ ಇನ್ನೊಂದು 2,000-3,000 ಹೆಕ್ಟರ್ಸ್ ಜಾಸ್ತಿ ಬರಬೇಕು. ತಾವಾಗಲೇ ತಿಳಿಸಿದಾಗೆ ನಮ್ಮ ಒಂದು ಅಸ್ತಿತ್ವ ನಾವು ಉಳಿಸ್ಕೋಬೇಕಾದ್ರೆ ಏನಾದರೂ ಮಾಡಿ ಒಂದು ಸ್ವಲ್ಪ ಏರಿಯಾನ ಜಾಸ್ತಿ ಮಾಡಬೇಕು ಅಂತೇಳಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು
ಕಚೇರಿಯಿಂದ ನಮಗೆ ಈ ಸಾರಿ 17,000 ಹೆಕ್ಟರ್ಷ್ಟು ಗುರಿನ ಕೊಟ್ಟಿದ್ದಾರೆ ಸರ್. ಮೋರ್ ದನ್ 50% ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ರೈತರಿಗೆ ಒಂದು ಸರ್ಕಾರದಿಂದ ನಾವು ಕೃಷಿ ಇಲಾಖೆಯ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಫಂಡಿಂಗ್ ಅಲ್ಲಿ ನಾವು ರೈತರಲ್ಲಿ ಈ ತರ ಒಂದು ಕ್ಷೇತ್ರೋತ್ಸವಗಳನ್ನ ಕೈಗೊಂಡಿದ್ದಕ್ಕೆ ರೈತರಿಗೆ ಒಂದು ಸ್ವಲ್ಪ ಉತ್ಸಾಹನ ಬರುತ್ತೆ. ಹಾಗೂ ತಾವು ಹೇಳಿದಾಗೆ ಒಳ್ಳೆ ಹೊಸ ವೆರೈಟಿಗಳು ಲೆಸ್ ದೆನ್ 10 years ಏನಿದೆ ಅದರ ಬಗ್ಗೆ ನಾವು ವ್ಯಾಪಕವಾಗಿ ಪ್ರಚಾರನ ನೀಡೋದಕ್ಕೂ ನಮಗೆ ಸ್ವಲ್ಪ ಅನುಕೂಲ ಆಯಿತು. ದ್ವೈಮಾಸಿಕ ಕಾರ್ಯಾಗಾರದಲ್ಲಿ ಹಾಜರಿದ್ದ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಾಗರಾಜ ಟಿ ಅವರು ಮಾತನಾಡಿ, ಕೀಟಗಳಲ್ಲಿ ಹೆಚ್ಚಾಗುತ್ತಿರುವ ನಿರೋಧಕ ಶಕ್ತಿಯನ್ನು ನಿಯಂತ್ರಿಸಲು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡಬೇಕು ಎಂದು ಹೇಳಿದರು. ನಮಗೆ ಕಣ್ಣಿಗೆ ಕಾಣಿಸೋದೇನಪ್ಪ ಅಂತಂದ್ರೆ ಯಾವುದೋ ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಹಾನಿ ಮಾಡೋದು ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಹಾಗಾಗಿ ಸಮಗ್ರ ಪದ್ಧತಿಗಳು, ಅದು ಬೆಳೆ ಪದ್ಧತಿಗಳಾಗಿರ್ಬೋದು ಅಥವಾ ನಾವು ಏನು ಸರ್ ಹೇಳ್ದಾಗೆ ಇಂಟರ್ ಕ್ರಾಪಿಂಗ್ ಸಿಸ್ಟಮು, ಬಾರ್ಡರ್ ಕ್ರಾಪಿಂಗ್ ಸಿಸ್ಟಮು, ಯಾವುದೇ ರೀತಿಯ ಕಳೆನಾಶಕಗಳು ಯಥೇಚ್ಛವಾಗಿ ಹೊಡೆದಲ್ಲೇನಿದ್ದರೆ ಅದರಲ್ಲಿ ನಾವು ಸರ್ವೇಸಾಮಾನ್ಯವಾಗಿ ಯಾವುದೋ ಒಂದು ಎಕೋಸಿಸ್ಟಮ್ ಅಲ್ಲಿ ನಾವು ಕೀಟಗಳು ನೋಡಿದ್ರೆ ಸರ್ವೇಸಾಮಾನ್ಯವಾಗಿ ಇದ್ದೇ ಇರ್ತದೆ. 100% ನಮಗೆ 80% ಕೀಟಗಳು ನಮಗೆ ಉಪಯುಕ್ತವಾದಂಥ ಕೀಟಗಳಿರ್ತದೆ. ನಮಗೆ ಹಾನಿ ಮಾಡುವಂಥ ಕೀಟಗಳು ಬರೀ 20ರಿಂದ 25% ಇದ್ದಾಗ ಆ 25% ಕೀಟಗಳೇ ನಮಗೆ ಡ್ಯಾಮೇಜ್ ಕಂಡಾಗ ಬಂದರೆ ನಾವು ಹತೋಟಿಗೆ ಏನು ಮಾಡಕ್ಕೆ ಹೋಗ್ತಿದ್ವಿ, ಕೆಮಿಕಲ್ ಪದ್ಧತಿಗೆ ಹೋಗ್ಬಿಡ್ತೀವಿ. ಯಾಕಂದರೆ 80% ಕೀಟಗಳು ನಾವು ಮಾಡುವಂಥ ಪದ್ಧತಿಗಳಲ್ಲಿ ಸಾಯಿಸಿರ್ತೀವಿ, ಹತೋಟಿಗೆ ಮಾಡಿರಲ್ಲ. ಅದಕ್ಕೆ ಕಾರಣ ಎಲ್ಲ ರೀತಿಯ ಬ್ಯಾಲೆನ್ಸ್ಡ್ ಸಿಸ್ಟಮ್ ಅಲ್ಲಿ ನಾವು ಇಟ್ಕೊಂಡಿಲ್ಲ. ಹಾಗಾಗಿ ಯಾವಾಗ ನಾವು ಈ ತರ ಪದ್ಧತಿ ಕಾಣ್ತಾ ಇದೀವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೀಟ ಕಾಣ್ತಾ ಇದೆ, ಅದು ಒಳ್ಳೆಯದೋ ಕೆಟ್ಟದ್ದೋ, ಅದು ಬೆನಿಫಿಷಿಯಲ್ ಆಗಿರ್ಬೋದು, ಪಾಲಿನೇಟರ್ ಆಗಿರ್ಬೋದು, ಎಂಥದ್ದೇ ಔಷಧಿ ಹೊಡಿರಲ್ಲ ಅಂತ ಹೇಳ್ತೀವಿ. ಆ ಹೊಡೆದಾಗ ಏನಾಗುತ್ತೆ, 80ಯಿಂದ 90% ಬೆನಿಫಿಷಿಯಲ್ ಇನ್ಸೆಕ್ಟ್ಸ್, ನಮಗೆ ಉಪಯುಕ್ತವಾದ ಕೀಟಗಳು ಹಾನಿ ಆಗ್ತವೆ. ಆವಾಗ ಎಲ್ಲೋ ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ನಮಗೆ ಕೀಟ ಬಂದಾಗ ಅಥವಾ ರೋಗ ಬಂದಾಗ ಅದನ್ನು ಹತೋಟಿ ಮಾಡೋದು ಅಥವಾ ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಸಿಗೋದಿಲ್ಲ. ಆವಾಗ ಏನು ಮಾಡೋಕ್ಕೆ, ಇನ್ವೇರಿಯಬಲಿ ಕೆಮಿಕಲ್ ಅನ್ನ ಹೊಡಿಬೇಕಾಗ್ತದೆ. ಈಗ ಅದಕ್ಕೋಸ್ಕರನೇ ಪೆಸ್ಟಿಸೈಡ್ ಇಂಡಸ್ಟ್ರಿಯಲ್ಲಿ ಏನೇನಾಗುತ್ತೆ, ಹೊಸ ಮಾಲಿಕ್ಯೂಲ್ಗೆಲ್ಲ ಕೀಟಗಳಿಗೆ ರೆಸಿಸ್ಟೆನ್ಸ್ ಬಂದಾಗೋಗಿದೆ. ನಾವೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಪರಿಸ್ಥಿತಿ. ದಯಮಾಡಿ ಅದಕ್ಕೆ ಸ್ಕೋಪ್ ಕೊಡಬೇಡಿ. ಎಂತೆಂಥವು ನ್ಯೂ ಮಾಲಿಕ್ಯೂಲ್ ಬಂದ್ರೂ ಕೂಡ ವಿತಿನ್ 1 ಸೀಸನ್, 2 ಸೀಸನ್, 3 ಸೀಸನ್ ಅಲ್ಲಿ ಅಥವಾ 4 ವರ್ಷದ ಒಳಗಡೆ ಎಲ್ಲ ಕೆಮಿಕಲ್ಗೂ ರೆಸಿಸ್ಟೆನ್ಸ್ ಪಡ್ಕೊಂಡಿದೆ. ಎಸ್ಪೆಷಲಿ ನಿಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಏರಿಯಾದಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ನಾವು ನೋಡ್ತಾ ಹೋದ್ರೆ ಇಂಥ ಕ್ಲೈಮೇಟ್ ಚೇಂಜ್ ವೇರಿಯೇಷನ್ ಅಲ್ಲಿ ನೋಡಿದ್ರೆ ನಾರ್ಮಲಿ ಸಕ್ಕಿಂಗ್ ಪೆಸ್ಟ್ ಕಾಂಪ್ಲೆಕ್ಸ್ ಜಾಸ್ತಿ ಆಗ್ತದೆ. ಸಕ್ಕಿಂಗ್ ಪೆಸ್ಟ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಥ್ರಿಪ್ಸು, ಮೈಟ್ಸು. ಅದಕ್ಕೆ ಯಾವ ಕ್ಲೈಮೇಟ್ ಬೇಕಾಗ್ತದೆ ಅಂದ್ರೆ ಡ್ರೈ ವೆದರ್ ಫಾಲೋಡ್ ಬೈ ಕೂಲ್ ಕಂಡೀಷನ್ಸ್. ಡ್ರೈ ವೆದರ್ ಬೈ ಕೂಲ್ ಅಂತಂದ್ರೆ ಏನು, ನಾರ್ಮಲ್ ಆಗಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಹೆಂಗೋ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇರಿಗೇಷನ್ ಆದ್ರೂ ಕೊಟ್ಬಿಡ್ತೀವಿ. ಅಂತ ಟೈಮಲ್ಲಿ ಸಕ್ಕಿಂಗ್ ಪೆಸ್ಟ್ ತುಂಬಾ ಶೂಟಪ್ ಆಗ್ತದೆ. ತುಂಬಾ ಶೂಟಪ್ ಆದಾಗ ಏನಾಗ್ತದೆ, ನಮಗೆ ತುಂಬಾ ಅಬ್ರಪ್ಟ್ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಯಾವುದೇ ಕೆಮಿಕಲ್ ಹೊಡೆದಾಗ ಏನಾಗುತ್ತೆ, ಕಂಟ್ರೋಲ್ ಬರೋದಿಲ್ಲ. ಆವಾಗ ಮೊನ್ನೆ ಮಾತಾಡಿದಾಗ ಅದ್ಯಾವುದೋ ಸೂಡೋ ಬಯಸ್ಗೆಲ್ಲ ಹೋಗ್ತಾ ಇದಾರೆ, ಹಂಗಾಗಿ ಅದು ಕಂಟ್ರೋಲ್ ಬರ್ತಾ ಇದೆ. ಇಂಥ ಯಾವುದೇ ಮಾಲಿಕ್ಯೂಲ್ ಕಂಟ್ರೋಲ್ ಬರಲ್ಲ ಅಂತ. ಈ ತರ ಸೂಡೋ ಬಯಸ್ ಅಂದ್ರೇನು, ಎಕ್ಸ್ಪೈರ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ ಯಾವುದಾವುದೋ ಮಾಲಿಕ್ಯೂಲ್ ಅನ್ನ ಕಾಂಬಿನೇಷನ್ ಕೊಟ್ಟು ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕೀಟಗಳು ರೆಸಿಸ್ಟೆನ್ಸ್ ಪಡ್ಕೊಂಡು ನಮ್ಮ ಏನು ರಿಜಿಸ್ಟರ್ ಆಗಿರ್ತಕ್ಕಂಥ ಏನು ರೆಕಮೆಂಡೇಶನ್ ಆಗಿರ್ತಕ್ಕಂಥ ಪೆಸ್ಟಿಸೈಡ್ಗೆ ಕಂಟ್ರೋಲ್ ಬರ್ತಾ ಇಲ್ಲ. ಹಾಗಾಗಿ ದಯಮಾಡಿ ಇಂಥವಕ್ಕೆಲ್ಲ ಏನು ಶಿಫಾರಸು ಮಾಡಿರ್ತಕ್ಕಂಥ ಕೆಮಿಕಲ್ ಅನ್ನ ದಯಮಾಡಿ ಫೀಲ್ಡ್ ಅಲ್ಲಿ ಸಜೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಬಂದಂಥ ಸಂದರ್ಭದಲ್ಲಿ ಇಂಥದ್ದು ರೈತರು ಯೂಸ್ ಅಂತ ಮಾಡಿದ್ರೆ ದಯಮಾಡಿ ಹೇಳಿ. ಯಾಕಂತಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಸರ್ಜ್, ಸೆಕೆಂಡರಿ ಪೆಸ್ಟ್ ಔಟ್ ಬ್ರೇಕು ಆ ಥರ ಆಗೋಕ್ಕೆ ಸಾಧ್ಯತೆಗಳು ಸಾಕಷ್ಟು ಇದ್ದಾವೆ. ಸೊ ಈ ಥರ ಇರೋದ್ರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ಇಂಟಿಗ್ರೇಟೆಡ್ ಪೆಸ್ಟ್ ಕಾಂಪ್ಲೆಕ್ಸ್ ಪದ್ಧತಿಗಳನ್ನು ಅನುಸರಿಸಿ. ಫಸ್ಟ್ನೇದಾಗಿ ಕಲ್ಚರಲ್ ಪ್ರಾಕ್ಟೀಸಸ್ ಅಂತೂ ಎಲ್ಲರೂ ಸರ್ವಸಾಮಾನ್ಯವಾಗಿ ಮಾಡ್ತಾರೆ. ಆ ನಾರ್ಮಲ್ ಆಗಿ ಎನಿ ಪೆಸ್ಟ್ ಸಾಯಿಲಿಂದನೇ ಸ್ಟಾರ್ಟ್ ಆಗೋದು. ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಸಮಗ್ರ ಪದ್ಧತಿಗಳಿಂದ ಸ್ಟಾರ್ಟ್ ಮಾಡ್ಕೊಂಡು ನಮ್ದು ಇತ್ತೀಚಿನ ದಿನಗಳಿಗೆ ಏನು ಮಾತಾಡ್ತಾ ಇದ್ದೀವಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಬಯಾಲಜಿಕಲ್ ಕಂಟ್ರೋಲ್ ಏಜೆಂಟ್ಸ್ ಅನ್ನ ನೋಡಬೇಕಾಗಿದೆ. ಯಾವುದೋ ಒಂದು ಬೆಳೆಯಲ್ಲಿ ಎಲ್ಲಾ ಪೆಸ್ಟ್ಗಳು ಇರ್ತದೆ, ಆದ್ರೆ ಎಲ್ಲಾ ಪೆಸ್ಟ್ಗಳು ಎಕನಾಮಿಕ್ ಡ್ಯಾಮೇಜ್ ಮಾಡೋದಲ್ಲ.
ಯಾವುದೋ ಒಂದು ಪೆಸ್ಟ್ ತುಂಬ ಎಕನಾಮಿಕಲ್ ಡ್ಯಾಮೇಜ್ ಆಗಿದೆ, ಅಂಥದ್ರದ ಬಯಾಲಜಿ ಕ್ರಾಪ್ದು ತಿಳ್ಕೊಂಡು ಕ್ರಿಟಿಕಲ್ ಸ್ಟೇಜಲ್ಲಿ ನಾವು ಏನು ಮಾಡಬೇಕು ಅದಕ್ಕೆ ಸಮಗ್ರ ಪದ್ಧತಿಗಳನ್ನು ಅನುಸರಿಸ್ಬೇಕನ್ನೋದನ್ನ ನಾವು ಫೋಕಸ್ ಮಾಡಿದರೆ ಖಂಡಿತವಾಗ್ಲೂ ನಮ್ಮದು ಎಕನಾಮಿಕ್ ಈಲ್ಡನ್ನು ಪರ್ಯಾಯವಾಗಿ ತಗೋಬಹುದು. ಇಷ್ಟೊತ್ತು ಮಳೆಯವರು ಹೇಳಿದ್ದು ಕಳೆದ 2 ವರ್ಷದಲ್ಲಿ ನಮಗೆ ಹೆಚ್ಚಿನ ಮಳೆ ಆಗಿದೆ ಸರ್. ಮತ್ತು ಬಿತ್ತನೆಗೆ ಏರಿಯಾ ಕವರೇಜ್ ನಮಗೆ ಈಗ ಕಳೆದ 25-26 ಒಟ್ಟಾರೆಯಾಗಿ ಎಲ್ಲ ಸೇರಿ 104% ಬಿತ್ತನೆ ಆಗಿದೆ ಸರ್ ನಮ್ಮದು. ಬಟ್ ಈ ವರ್ಷ ನಮ್ಮದು ಮುಖ್ಯ ಬೆಳೆಗಳು ಬರೋದೇ ನಮ್ಮದು 12,000-13,000 ಬೆಳೆ ಬರ್ತದೆ. ರಾಗಿ ಒಂದು 9,000 ಬರ್ತದೆ, ತೊಗರಿ ಬರೀ 500 ಹೆಕ್ಟೇರ್ ಬರ್ತದೆ. ಬಟ್ 500 ಹೆಕ್ಟೇರ್ ಗುರಿ ಇದ್ರೂ ನಮ್ಮಲ್ಲಿ ಕವರ್ ಆಗ್ತಾ ಇರೋದು ಒಂದು 100 ಹೆಕ್ಟೇರ್ ಬಂದರೆ ಹೆಚ್ಚು ಸರ್ ನಮ್ಮಲ್ಲಿ. ಇದು ಮತ್ತು ನೆಲಗಡಲೆ 120 ಹೆಕ್ಟೇರ್ ಇದೆ. 120ರಲ್ಲಿ ಒಂದು 80 ಬಂದರೆ ಹೆಚ್ಚು ಸರ್ ನಮಗೆ. ಕಳೆದ ಸಾರಿ 80 ಬಂದಿದೆ ನಮ್ಗೆ ಅಷ್ಟೇ. ಅದು ವರ್ಷ ಒಂದು 4-5 ವರ್ಷದಿಂದ ನಮ್ಮ ಶೇಂಗಾ ಮತ್ತು ತೊಗರಿ ತುಂಬ ಕಡಿಮೆ ಆಗ್ತದೆ ಸರ್ ನಮಗೆ. ಶೇಂಗಾದು ವಿಪರೀತ ಕಡಿಮೆ ಆಗಿದೆ. ಬರೋದು ನಮ್ಮಲ್ಲಿ 2 ಹುಬ್ಳಿಯಲ್ಲಿ, ರಾಯಲಪಾಡು ಮತ್ತು ನೆಲವಂಕಿಯಲ್ಲಿ. ಕಾರಣ ಅದು ತುಂಬ ಕಾರಣ ಬರ್ತದೆ, ಅದು ಮಳೆ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ಯಾಕಂದರೆ ಇನ್ಕಮ್ ರೇಟ್ ಕ್ರಾಪ್ ಆಗ್ತಿಲ್ಲ ಈಗ ಅದು. ಈಗ ಎಲ್ಲಿನೋ ಏನು ಅಂತಕ್ಕಂಥದ್ದು ತಮಗೆ ಆ ಒಂದು ಜ್ಞಾನ ಇದ್ರೆ ಸುಮ್ಮನೆ ಜನ ಎಲ್ಲರೂ ಎಲ್ಲಿನೋ ಅಂತ ಮಾತಾಡ್ಬಿಡ್ತೀವಿ. ಬಟ್ ನಾವು ಟೆಕ್ನಿಕಲ್ ಆಗಿ ಅದು ಗೊತ್ತಿಲ್ಲ ಅಂತಂದಾಗ ಯಾರ ಹತ್ರನಾದ್ರೂ ಅದ್ರ ಬಗ್ಗೆ ಹೇಳೋದಕ್ಕೆ ಸ್ವಲ್ಪ ನಮಗೂ ಮುಜುಗರನೂ ಆಗುತ್ತೆ, ಕಷ್ಟನೂ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಿನೋ ಅಂದ್ರೆ ಏನು, ಅದಕ್ಕೂ ಮೊದಲೇ ಎಲ್ಲಿನೋ ಪ್ರಕ್ರಿಯೆಗೆ ಅದು ಒಂದು ಮಳೆಯನ್ನ ಹಂಚಿಕೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲಿನೋ ಅಂತಕ್ಕಂಥದ್ದು ಒಂದು ಕ್ರಿಯೆ ಅಷ್ಟೇ ಆಕ್ಚುಲಿ. ಸೊ ಮಳೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಯಾವ ರೀತಿಯಪ್ಪ ಅಂತಂದ್ರೆ ಬಹುಶಃ ತಮಗೆಲ್ಲ ಗೊತ್ತಿದೆ, ಸೂರ್ಯ ಏನಿದ್ದಾರೆ, ಸೂರ್ಯನ ಶಕ್ತಿ ಏನಿದೆ, ಸೂರ್ಯ ಎಲ್ಲಾ ಶಕ್ತಿಯ ಮೂಲ. ಇವತ್ತೇನು ನಾವು ಕರೆಂಟ್ ಉರಿಸ್ತಾ ಇದೀವೋ ಅಥವಾ ಇನ್ನೊಂದೇನೋ ಮಾಡ್ತಾ ಇದೀವಿ, ಪವರ್ ಎಲೆಕ್ಟ್ರಿಸಿಟಿ ಅಂತ ಏನ್ ಮಾಡ್ತಾ ಇದೀವಿ, ಪ್ರತಿಯೊಂದಕ್ಕೂ ಸೂರ್ಯನೇ ಮೂಲ. ಬಹುಶಃ ನೀವು ಹೇಳ್ಬೋದು ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ತರಲ್ವಾ ಅಂತ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಎಲ್ಲಿ ಬರುತ್ತೆ? ಮಳೆ ಉಯ್ಬೇಕು, ಸೂರ್ಯ ಇರಬೇಕು, ಸೂರ್ಯ ಇದ್ದಾಗ ನೀರು ಆವಿ ಆಗಬೇಕು, ನೀರು ಆವಿ ಆದದ್ದು ಮೋಡ ಆಗಬೇಕು, ಮೋಡ ಆದದ್ದು ಮಳೆ ಉಯ್ಬೇಕು, ಮಳೆ ಹರ್ಕೊಂಬರ್ಬೇಕು, ಆವಾಗಲೇ ನೀವು ಹೈಡ್ರೋ ಎಲೆಕ್ಟ್ರಿಕ್ ಜನರಿಗೆ ಇದು ಮಾಡೋದು. ಇಲ್ಲ ಫಾಸಿಲ್ ಫ್ಯೂಯಲ್ ಮಾಡ್ತೀವಿ, ಫಾಸಿಲ್ ಫ್ಯೂಯಲ್ ಎಲ್ಲಿ ಬರುತ್ತೆ? ಬಯೋಮಾಸ್ ಅಕ್ಯುಮುಲೇಟ್ ಆಗಿರ್ತಕ್ಕಂಥದ್ದು ಫಾಸಿಲ್ ಫ್ಯೂಯಲ್ ಆಗಿ ಕನ್ವರ್ಟ್ ಆಗಬೇಕು, ದೆನ್ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್. ಅಂದ್ರೆ ಸೂರ್ಯ ಎಲ್ಲ ಶಕ್ತಿಯ ಮೂಲ ಆಗಿರ್ತಾನೆ. ಸೊ ಸೂರ್ಯನ ಕಿರಣ ಬಂದಂತ ಸಂದರ್ಭದಲ್ಲಿ ಭೂಮಿಯಿಂದ ನೀರು ಆವಿಯಾಗುತ್ತೆ. ಭೂಮಿಯಿಂದ ನೀರು ಆವಿಯಾಗುತ್ತೆ ಅಂತಂದ್ರೆ, ಭೂಮಿ ಅಂತಂದ್ರೆ ಇಲ್ಲಿ ನೆಲ ಅಷ್ಟೇ ಅಲ್ಲ, ಸಮುದ್ರನೂ ಕೂಡ ಭೂಮಿನೇ ಆಗ್ತದೆ. ಭೂಮಿ ಮೇಲೆ ಇರ್ತಕ್ಕಂಥ ಸಮುದ್ರ 70 ಭಾಗ ಸಮುದ್ರ, 30 ಭಾಗ ಭೂಮಿ ಏನಿದೆ, ಅಲ್ಲಿರ್ತಕ್ಕಂಥ ನೀರಿನ ಮೂಲದ ಮೇಲೆ ಸೂರ್ಯನ ಶಕ್ತಿ ಬಿದ್ದಾಗ ನೀರು ಆವಿಯಾಗುತ್ತೆ. ನೀರು ಆವಿಯಾದಂಥದ್ದು ಓಕೆ ಮೇಲೆ ಮೋಡ ಆಗುತ್ತೆ. ಯಾಕಂದ್ರೆ ಮೇಲ್ಮುಖ ನೀರಿನ ರೂಪದಲ್ಲಿರ್ತಕ್ಕಂಥ ನೀರು ಗಾಳಿಯ ರೂಪಕ್ಕೆ ಬಂದಾಗ ತನ್ನ ಸಾಂದ್ರತೆಯನ್ನು ಕಳ್ಕೊಳ್ಳುತ್ತೆ. ಸಾಂದ್ರತೆಯನ್ನು ಕಳ್ಕೊಂಡು ಗಾಳಿ ರೂಪದಲ್ಲಿ ಇರ್ತಕ್ಕಂಥದ್ದು ಒಂದು ಬಲೂನ್ಗೆ ಗಾಳಿ ತುಂಬಿಟ್ಟು ಊದ್ಬಿಟ್ರೆ ಮೇಲ್ಮುಖ ಹೋಗುತ್ತೆ. ಸೊ ಗಾಳಿ ಮೇಲ್ಮುಖವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಚಲಿಸ್ತಾ ವಾತಾವರಣದಲ್ಲಿ ಉಷ್ಣಾಂಶ ತಂಪಾಗ್ತಾ ಹೋಗ್ತಾ ಇರುತ್ತೆ. ತಂಪಾದಾಗ ಒಂದು 4ರಿಂದ 5 ಕಿಲೋಮೀಟರ್ ಎತ್ತರಕ್ಕೆ ಹೋದಾಗ ನಿಮ್ಗೆ 0 ಡಿಗ್ರಿ ಮೈನಸ್ ಬಂದ್ಬಿಡುತ್ತೆ ಟೆಂಪರೇಚರು. ಆಗ ಕಂಡೆನ್ಸೇಷನ್ ಅಂತ ಹೇಳ್ತೀವಿ, ನೀರು ಘನೀಕರಣ ಆಗೋದಕ್ಕೆ ಶುರುವಾಗುತ್ತೆ. ಸೊ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗುತ್ತೆ, ಮೋಡ ಆಗುತ್ತೆ. ಮೋಡ ಆದಾಗ ಏನಾಗುತ್ತೆ, ಗಾಳಿ ರೂಪದಿಂದ ಮೋಡದ ರೂಪಕ್ಕೆ ಘನ ರೂಪಕ್ಕೆ ಬಂದಾಗ ಅದೇನ್ ಸಾಂದ್ರತೆ ಕಳ್ಕೊಂಡಿತ್ತು ಸಾಂದ್ರತೆ ವಾಪಸ್ ಪಡ್ಕೊಳ್ಳುತ್ತೆ, ತೂಕ ಆಗುತ್ತೆ. ತೂಕ ಆದಾಗ ಈ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನ್ ಹೇಳ್ತೀವಿ, ಗುರುತ್ವಾಕರ್ಷಣ ಬಲ ಅಂತ ಏನ್ ಹೇಳ್ತೀವಿ, ಆ ಗುರುತ್ವಾಕರ್ಷಣ ಬಲ ಕೆಳಗೆ ಎಳಿತಾ ಇರುತ್ತೆ. ಎಳಿಬೇಕಾದ್ರೆ ಗಾಳಿಯ ಒತ್ತಡ ಅಂತ ಹೇಳ್ತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಲ್ಲಿ ಕಡಿಮೆ ಇರುತ್ತೋ ಆ ಕಡೆಗೆ ಆ ಗಾಳಿಯ ಚಲನೆ ಆಗುತ್ತೆ, ಆ ಮೋಡಗಳ ಒತ್ತೊಯ್ಕ ಬರುತ್ತೆ. ಮೋಡಗಳ ಒತ್ತೊಯ್ಕ ಬಂದಾಗ ಅದು ವಾಪಸ್ ಬರುತ್ತೆ. ಅಲ್ಲಿ ಘನ ರೂಪದಲ್ಲಿರ್ತಕ್ಕಂಥ ನೀರು ಮೇಲಿಂದ ಕೆಳಗಡೆ ಬರ್ತಾ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಮೇಲಕ್ಕೆ ಹೋಗ್ತಾ ತಂಪಾಗಿತ್ತು, ಕೆಳಗೆ ಬರ್ತಾ ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ಆ ಘನ ರೂಪದಲ್ಲಿರ್ತಕ್ಕಂಥದ್ದು ಕರಗಿ ನೀರಾಗಿ ಭೂಮಿ ಮೇಲೆ ಬರುವಷ್ಟರಲ್ಲಿ ನೀರಾಗಿ ನಮ್ಮಲ್ಲಿ ಮಳೆಯಾಗಿ ಬೀಳುತ್ತೆ. ನಮಗೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಅಥವಾ ಜೂನ್ ಪ್ರಾರಂಭದಲ್ಲಿ ಮಾತ್ರ ಆಲಿಕಲ್ ಬೀಳ್ತವೆ, ಘನ ರೂಪದಲ್ಲಿರ್ತಕ್ಕಂಥವು ಬೀಳ್ತವೆ. ಕಾರಣ ಏನಪ್ಪಾ, ಆ ತಿಂಗಳಲ್ಲೇ ಬೀಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಭೂಮಿ ಸೂರ್ಯನ ಸುತ್ತುತ್ತಾ ಇರ್ಬೇಕಾದ್ರೆ ಭೂಮಿ ನಮ್ಗೆ ಆ ಸಂದರ್ಭದಲ್ಲಿ ಆ ಒಂದು ಪ್ರದೇಶಕ್ಕೆ ಹತ್ರಕ್ಕೆ ಬಂದಿರ್ತಾನೆ. ಆಕ್ಚುಲಿ ಬಿಸಿಲಿನ ತಾಪಮಾನ ಅವಾಗ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ, ಭೂಮಿ ಹತ್ರಕ್ಕೆ ಬಂದಿರ್ತಾರೆ. ಹತ್ರಕ್ಕೆ ಬಂದಾಗ ಸೂರ್ಯನ ಕಿರಣದ ಬೀಳ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಗೆ ಬಿಸಿ ಅನ್ಸುತ್ತೆ ಆ ಟೈಮ್ನಲ್ಲಿ. ಸೊ ಭೂಮಿ ಹತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ 4 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾಗಿರ್ತಕ್ಕಂಥದ್ದು 3.5 ಕಿಲೋಮೀಟರ್ಲೇ ಬಿದ್ದೋಗ್ಬೇಕು ಅಂತಂದಾಗ ಕರಗೋದಕ್ಕೆ ಬೇಕಾದಷ್ಟು ಸಮಯ ಸಿಗೋದಿಲ್ಲ. ಅದಕ್ಕೋಸ್ಕರ ಆ ಟೈಮ್ನಲ್ಲಿ ಮಾತ್ರ ನಮ್ಗೆ ಆಲಿಕಲ್ ಬೀಳ್ತಕ್ಕಂಥದ್ದು. ಚಳಿಗಾಲದಲ್ಲಿ ನಮ್ಗೆ ಆಲಿಕಲ್ ಬೀಳೋದಿಲ್ಲ ಆಕ್ಚುಲಿ. ಸೊ ಇಲ್ಲಿ ಘನ ರೂಪದಲ್ಲಿ ಅಥವಾ ನೀರಿನ ರೂಪದಲ್ಲಿ ಆ ಒಂದು ಗಾಳಿಯ ರೂಪದಲ್ಲಿ ಬರುತ್ತೆ. ಸೊ ಇದರಿಂದ ಈ ರೀತಿಯಲ್ಲಿ ಮಳೆಯ ಪ್ರಕ್ರಿಯೆ ಆಗ್ತಕ್ಕಂಥದ್ದು. ಸೊ ಈ ಮಳೆಯ ಪ್ರಕ್ರಿಯೆಗೆ ಬಂದಾಗ ತಮ್ಗೆ ಒಂದು ಜ್ಞಾಪಕ ಇರಲಿ, ಇಲ್ಲಿ ನೀರು ಆವಿ ಆಗೋದು ಅಂತ ನಾವು ಹೇಳಿದ್ವಿ. ನೀರು ಎಲ್ಲಿಂದ ಆವಿ ಆಗುತ್ತೆ? ಸಮುದ್ರದಿಂದ. ಮುಖ್ಯವಾಗಿ 100ರಲ್ಲಿ 92% ನೀರು ಆವಿ ಆಗ್ತಕ್ಕಂಥದ್ದು 70% ಭೂಮಿಯನ್ನ ಆವರಿಸಿರ್ತಕ್ಕಂಥ ಸಮುದ್ರದಿಂದ. 92% ನೀರು ಆವಿ ಆಗ್ತಕ್ಕಂಥದ್ದು ಸಮುದ್ರದಿಂದ.
92% ನೀರು ಆವಿ ಆಗೋದ್ರಲ್ಲಿ ಅಲ್ಲಿ ಮೋಡಗಳಾಗ್ತಾವಲ್ಲ, ಮೇಲ್ಗಡೆ ಮೋಡ ಆಗುತ್ತಲ್ಲ, ಅದರಲ್ಲಿ 85% ಸಮುದ್ರದ ಮೇಲೆ ಮಳೆಯಾಗಿ ವಾಪಸ್ ಬೀಳುತ್ತೆ. ಇನ್ನು ಉಳ್ಕೊಂಡಿರೋದೆಷ್ಟು? 7%. 85% ಅಲ್ಲೇ ಬಿದ್ದೋಗುತ್ತೆ 92ನಲ್ಲಿ. ಇನ್ 7% ಮಾತ್ರ ಸಮುದ್ರದಿಂದ ಭೂಮಿಯ ಕಡೆಗೆ ಆ ಒಂದು ಮೋಡಗಳ ಚಲನೆ ಆಗುತ್ತೆ. ಆ ಮೋಡಗಳ ಚಲನೆ ಆಗ್ಬೇಕು ಅಂತಂದ್ರೆ ಗಾಳಿ ಆ ಮೋಡಗಳನ್ನ ಒತ್ತೊಯ್ಕೊ ಬರ್ತಕ್ಕಂಥದ್ದು. ಗಾಳಿ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು, ಗಾಳಿ ಅಂತಕ್ಕಂಥದ್ದು ಒಂದು ಯಾವ ರೀತಿ ಆರ್ಜಿನೇಟ್ ಆಗುತ್ತೆ ಅಂದ್ರೆ ತಮಗೆಲ್ಲ ಗೊತ್ತಿದೆ, ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾ ಕಡೆಗೆ ಗಾಳಿಯ ಚಲನೆ ಆಗುತ್ತೆ. ಅದನ್ನ ವಿಂಡ್ ಅಂತ ನಾವು ಕರಿತೀವಿ ಆಕ್ಚುಲಿ. ಸೊ ಹೈ ಪ್ರೆಷರ್ ಏರಿಯಾ ಮತ್ತೆ ಲೋ ಪ್ರೆಷರ್ ಏರಿಯಾ, ಈ ಪ್ರೆಷರ್ ಡಿಫರೆನ್ಸ್ ಕ್ರಿಯೇಟ್ ಆಗಬೇಕು. ಪ್ರೆಷರ್ ಡಿಫರೆನ್ಸ್ ಯಾವ್ದ್ರಿಂದ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ಸೂರ್ಯನ ಶಕ್ತಿಯ ಕಿರಣದಿಂದ, ಸೂರ್ಯನ ಕಿರಣಗಳಿಂದ ಸಮುದ್ರದ ಮೇಲಿನ ಉಷ್ಣಾಂಶ, ಮೇಲ್ಮೈನ ಉಷ್ಣಾಂಶದಲ್ಲಿ ಒಂದು ಪೂರ್ವ ಭಾಗದಲ್ಲಿ ಇದರಲ್ಲಿ ಉಷ್ಣಾಂಶ ಅಂತ ತೆಗೆದುಕೊಂಡಾಗ, ಸಮುದ್ರ ಅಂತ ತೆಗೆದುಕೊಂಡಾಗ ತಮಗೆಲ್ಲ ಗೊತ್ತಿದೆ ಭೂಮಿ ಮೇಲೆ 7 ಸಮುದ್ರಗಳಿದಾವೆ. 7 ಸಪ್ತ ಸಮುದ್ರಗಳಲ್ಲಿ ಅತಿ ದೊಡ್ಡ ಸಮುದ್ರ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಈಕ್ವಟೋರಿಯಲ್ ರೀಜನ್ ಇರ್ತಕ್ಕಂಥ ಪೆಸಿಫಿಕ್ ಮಹಾಸಾಗರದಲ್ಲೇ ಅತಿ ಹೆಚ್ಚಿನ ವಿಸ್ತೀರ್ಣ ಇರ್ತಕ್ಕಂಥದ್ದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆವಿ ಆಗ್ತಕ್ಕಂಥದ್ದು ಆ ಭಾಗದಿಂದನೇ. ಸೊ ಅಲ್ಲಿಂದ ಆಗುವಂತ ಬದಲಾವಣೆ, ಆ ಸಮುದ್ರದ ಮೇಲ್ಮೈನ ಉಷ್ಣಾಂಶದಲ್ಲಿ ಆಗುವಂತ ಬದಲಾವಣೆಯಿಂದ, ಸೊ ಇಲ್ಲಿ ಪೂರ್ವ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆಯ್ತಾ, ಪಶ್ಚಿಮ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆಯ್ತಾ ಅನ್ನೋದ್ರ ಮೇಲೆ, ಸಮುದ್ರದ ಮೇಲ್ಮೈನ ಉಷ್ಣಾಂಶ ವ್ಯತ್ಯಾಸ ಆಗೋದ್ರ ಮೇಲೆ ಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತಾ, ಪಶ್ಚಿಮದಿಂದ ಪೂರ್ವಕ್ಕೆ ಬರುತ್ತಾ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಆಕ್ಚುಲಿ. ಮುಂಗಾರು ಬೆಳೆಯುವಾಗ ಈ ಟೈಮಲ್ಲಿ ಏನು ಪ್ರಿಕಾಷನ್ಸ್ ಮೆಜರ್ಸ್ ತಗೋಬಹುದು, ಮೇಜರ್ ಪ್ರಾಬ್ಲಮ್ ತಿಳ್ಕೊಳ್ಳೋಣ. ಫಸ್ಟ್ ರಾಗಿಯಲ್ಲಿ ನಾವು ಹೇಳಿದ್ರೆ ಶಾರ್ಟ್ ಡ್ಯೂರೇಷನ್, ಇವಾಗ ಏನಂದ್ರೆ ಶ್ರೀನಿವಾಸಪುರ ಮೇಜರ್ ಆಗಿ ತಗೊಂಡ್ರೆ ಅಲ್ಲೆಲ್ಲ ಶಾರ್ಟ್ ಡ್ಯೂರೇಷನ್ ವೆರೈಟೀಸ್ ಹೋಗ್ತೀರಾ ಆದಷ್ಟು. ಸೊ ಇಲ್ಲೇನಂದ್ರೆ ಅಂದ್ರೆ ಫ್ಲಾರಿಂಗ್ ಸ್ಟೇಜ್ ಅಲ್ಲಿ ಏನಾದ್ರು ಮಳೆ ಬಂದ್ರೆ ಆ ಟೈಮಲ್ಲಿ ನಮಗೆ ಸೊ ಫಿಂಗರ್ ಬ್ಲಾಸ್ಟ್ ಅಥವಾ ನೆಕ್ ಬ್ಲಾಸ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಂತ ಟೈಮ್ಗೆ ನಾವು ಬ್ಲಾಸ್ಟ್ ರೆಸಿಸ್ಟೆಂಟ್ ವೆರೈಟೀಸ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಕೊಡುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಹೆಚ್ಚಿನ ಒಂದು ಮಾಹಿತಿನ ರೈತರಿಗೆ ಅರಿವು ಮೂಡಿಸ್ತಿರುತ್ತೇನೆಂದರೆ, ಪ್ರಮುಖವಾಗಿ ರೈತರಿಗೆ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಬಳಸದಿರುವಂಥ ಬಗ್ಗೆ ಅಭಿಯಾನದ ಬಗ್ಗೆ ತಿಳಿಸ್ಕೊಡೋದು. ಅದೇ ರೀತಿ ಪ್ರಮುಖವಾಗಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಬಗ್ಗೆ ರೈತರಿಗೆ ಮಾಹಿತಿ ಕೊಡೋದು. ಹಾಗೆಯೇ ಇತ್ತೀಚಿನ ಒಂದು ಹೊಸ ತಾಂತ್ರಿಕತೆಗಳಲ್ಲಿ ಒಂದಾದಂಥ ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ ಮತ್ತು ಬೀಜಾಮೃತ, ಅದೇ ರೀತಿ ಮಣ್ಣಿನ ಫಲವತ್ತತೆಗೆ ಸಂಬಂಧಿಸಿದಂತೆ ಹಸಿರೆಲೆ ಗೊಬ್ಬರಗಳ ನಿರ್ವಹಣೆ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀವಿ. ಈ ವಿಚಾರವಾಗಿ ಈ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ರೇಷ್ಮೆ ಕೃಷಿ ಬಗ್ಗೆ ನಾನು ಹೇಳೋದಾದರೆ, ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 18,000 ಹೆಕ್ಟೇರ್ ಪ್ರದೇಶದಲ್ಲಿ ಹಿಪ್ಪನೇರಳೆ ನಾಟಿನ ಕೈಗೊಂಡಿದ್ದಾರೆ. ಒಟ್ಟು 20,000 ರೇಷ್ಮೆ ಬೆಳೆಗಾರರು ರೇಷ್ಮೆ ಕೃಷಿಯನ್ನು ಅವಲಂಬಿಸಿ ಇಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಈ ವಿಶೇಷವಾಗಿ ಇದ್ರ ಬಗ್ಗೆ ಯಾಕೆ ಹೇಳಬೇಕು ಅಂದರೆ, ಯಾಕಂದರೆ ಇದು ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲೇ ಸಾಂಪ್ರದಾಯಿಕ ರೇಷ್ಮೆ ಜಿಲ್ಲೆಗಳಲ್ಲಿ ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರದಿಂದ ಅಂದರೆ ಗೂಡಿನ ಇಳುವರಿಯಲ್ಲಿ ವ್ಯತ್ಯಾಸ ಕಂಡುಬರ್ತಿರೋದನ್ನು ನಾವು ಕಾಣ್ಬೋದು. ಪ್ರಮುಖವಾಗಿ ಏನಂದರೆ, ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನು ನಾಟಿ ಮಾಡುವ ಒಂದು ಉದ್ದೇಶದಿಂದ ಆ ತರಕಾರಿ ಬೆಳೆಗಳಿಗೆ ಸಿಂಪಡಿಸುವಂಥ, ಅದೇ ರೀತಿ ಹಣ್ಣಿನ ಗಿಡಗಳಿಗೆ ಸಿಂಪಡಿಸುವಂಥ ಕೀಟನಾಶಕಗಳು ಕೆಲವೊಮ್ಮೆ ಗಾಳಿಯ ಮುಖಾಂತರ ಹಿಪ್ಪನೇರಳೆ ತೋಟಕ್ಕೆ ಅದರ ಏನು ಶೇಷಾಂಶ, ಕೀಟನಾಶಕಗಳ ಶೇಷಾಂಶ ಬಿದ್ದಂಥ ಸಂದರ್ಭದಲ್ಲಿ ಹಿಪ್ಪನೇರಳೆ ಎಲೆಗಳನ್ನು ತಿಂದಂಥ ರೇಷ್ಮೆ ಹುಳುಗಳು ಕೆಲವು ಕಡೆಗಳಲ್ಲಿ ಹಲವಾರು ರೈತರು ರೇಷ್ಮೆ ಗೂಡು ಕಟ್ಟದೆ ಇರುವುದನ್ನು ಕಂಡುಬಂದಿರೋದನ್ನು ನಾವು ಗಮನಿಸಿದ್ದೀವಿ. ಅದೇ ರೀತಿ ರೇಷ್ಮೆ ಹುಳುಗಳ ಹಣ್ಣಿನ ಹಂತದಲ್ಲೇ ಹಣ್ಣಾಗದೆ ಗೂಡು ಕಟ್ಟದೇ ಇರುವುದನ್ನು ಸಹ ನಾವು ನೋಡಿರೋದನ್ನು ಕಾಣ್ಬೋದು. ಈ ನಿಟ್ಟಿನಲ್ಲಿ ಈ ಖೇತ್ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಅರಿವು ಮೂಡಿಸುವ ಒಂದು ಪ್ರಮುಖ ಉದ್ದೇಶ ಏನಂದರೆ, ಯಾವುದೇ ಒಂದು ಕೀಟನಾಶಕ ಆಗಿರ್ಬೋದು, ಅದೇ ರೀತಿ ರಾಸಾಯನಿಕ ಆಗಿರ್ಬೋದು, ಪೀಡನಾಶಕ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಈ ರೀತಿಯ ಒಂದು ರಾಸಾಯನಿಕಗಳನ್ನು ಶಿಫಾರಸು ಪ್ರಮಾಣದಲ್ಲೇ ನಾವು ಪ್ರತಿ ಬೆಳೆಗೆ ನೀಡಿದಾಗ ಯಾವುದೇ ಒಂದು ರೀತಿಯ ಮಣ್ಣಿನ ಮೇಲಾಗಿರ್ಬೋದು, ಅದೇ ರೀತಿ ಪರಿಸರದ ಮೇಲಾಗಿರ್ಬೋದು, ಯಾವುದೇ ರೀತಿಯ ಒಂದು ಹಾನಿಕಾರಕವಾಗಿರುವುದನ್ನು ನಾವು ತಡೆಗಟ್ಬೋದು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕನ ಮಣ್ಣಿಗೆ ಸೇರಿಸಿದಾಗ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಕಡಿಮೆ ಆಗೋದಾಗಿರ್ಬೋದು. ಅದೇ ರೀತಿ ನಾವು ಕೊಟ್ಟಿಗೆ ಗೊಬ್ಬರ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋದೇನೆಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ನಾಟಿ ಹಸುಗಳ ಸಾಕಾಣಿಕೆ ಕಡಿಮೆ ಮಾಡಿರೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಕಮ್ಮಿ ಆಗ್ತಾ ಇದೆ. ಅದೇ ರೀತಿ ಈ ಹಸಿರೆಲೆ ಗೊಬ್ಬರಗಳನ್ನು ಮುಂಗಾರಿನ ಪ್ರಾರಂಭದಲ್ಲಿ ಆಗಿರ್ಬೋದು ತೋಟಕ್ಕೆ ನೀಡದೇ ಇರುವುದು ಸಹ
ಕೆಲವೊಮ್ಮೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಂಡುಬರೋದನ್ನು ನಾವು ಗಮನಿಸ್ಬೋದು. ಈ ನಿಟ್ಟಿನಲ್ಲಿ ರೈತರು ಪ್ರಮುಖವಾಗಿ ಏನು ಶಿಫಾರಿತ ರಸಗೊಬ್ಬರಗಳನ್ನು ಬಳಸುವುದರ ಜೊತೆಗೆ ರಾಸಾಯನಿಕ ಏನು ನಾವು ಇಂಥ ಅಂದರೆ ಪ್ರತಿಯೊಂದು ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ನಾವು ಏನು ಬಳಕೆ ಮಾಡ್ಕೊತೀವಿ ಆ ಕೀಟನಾಶಕ ರೋಗನಾಶಕನ ಸಮರ್ಪಕವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಬಳಕೆ ಮಾಡಿದಾಗ ಸುರಕ್ಷಿತ ಕೀಟನಾಶಕಗಳ ಬಳಕೆ ಬಗ್ಗೆ ಅರಿವು ಮೂಡಿಕೊಂಡು ಅದನ್ನು ನಾವು ಬಳಸಿದಾಗ ನಮ್ಮ ಪರಿಸರಕ್ಕೂ ಯಾವುದೇ ರೀತಿಯ ಹಾನಿ ಆಗದಂಗೆ ಬೆಳೆನ ಪಡಿಬೋದು. ಆದರೆ ಈಗ ಏನಾಗ್ತಾ ಇದೆ ಅಂದರೆ ಮಣ್ಣಿನಲ್ಲಿ ಯಾವಾಗ ನಾವು ಸಾವಯವ ಇಂಗಾಲದ ಕೊರತೆ ಹೆಚ್ಚಾಗಿ ಕಂಡುಬರ್ತಾ ಇದೆಯೋ ಅಂಥ ಒಂದು ತೋಟಗಳಲ್ಲಿ ಯಾವುದೇ ಒಂದು ಬೆಳೆ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಹಿಪ್ಪನೇಳೆಗೆ ನಾವು ಹೋಲಿಕೆ ಮಾಡಿದಾಗ ಸೊಪ್ಪಿನ ಗುಣಮಟ್ಟ ಕುಂಠಿತ ಆಗ್ತಿರೋದನ್ನು ನಾವು ಕಾಣ್ಬೋದು. ಯಾವಾಗ ಸೊಪ್ಪಿನಲ್ಲಿ ಹಿಪ್ಪನೇಳೆ ಬೆಳೆಯಲ್ಲಿ ಕುಂಠಿತ ಆಗುತ್ತೋ ಅಂಥ ಒಂದು ಬೆಳೆ ಅಂದರೆ ಹಿಪ್ಪನೇಳೆ ತಿಂದಂತಹ ರೇಷ್ಮೆ ಹುಳು ಸಹ ಗೂಡು ಕಟ್ಟೋದ್ರಲ್ಲೂ ನಾವು ಗೂಡಿನಲ್ಲಿ ತೂಕ ವ್ಯತ್ಯಾಸ ಕಂಡುಬಂದು ಇಳುವರಿ ಆಗಿರ್ಬೋದು, ಅದೇ ರೀತಿ ಮಾರುಕಟ್ಟೆಯಲ್ಲಿ ಬೆಳೆ ಕಡಿಮೆ ಆಗೋದನ್ನು ನಾವು ಕಾಣ್ಬೋದು. ಈ ನಿಟ್ಟಿನಲ್ಲಿ ರೈತರು ಬೆಳೆಗೆ ಪ್ರಮುಖವಾಗಿ ನಾವು ಗಮನಿಸಬೇಕು ಅಂದರೆ ಈ ಖೇತ್ ಬಚಾವೋ ಅಭಿಯಾನದ ಒಂದು ಪ್ರಮುಖ ಮಹತ್ವ ಏನಂದರೆ ಒಂದು ಭೂಮಿ ಫಲವತ್ತತೆನ ಉಳಿಸ್ಕೊಳ್ಳೋದು, ಅಂದರೆ ಸುಸ್ಥಿರವಾಗಿ ಭೂಮಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದ್ರ ಜೊತೆ ಫಲವತ್ತತೆನ ಕಾಪಾಡೋದು ಅತಿ ಮುಖ್ಯ. ಅದೇ ರೀತಿ ಎರಡನೇದು ರೈತರನ್ನು ಸಹ ನಾವು ಇಲ್ಲಿ ಉಳಿಸ್ಬೇಕಾದ ಒಂದು ಅನಿವಾರ್ಯತೆ ಕಂಡುಬರ್ತಾ ಇದೆ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಣಕಾಸಿನ ಒಂದು ವ್ಯವಹಾರ ಏನು ಬೀಜಕ್ಕಾಗಿರ್ಬೋದು, ಯಾವುದೇ ಒಂದು ನಿರ್ವಹಣೆ ಕಾರ್ಯಕ್ರಮಕ್ಕೆ ನಾವೇನು ಹಣಕಾಸು ಬಳಸ್ತೀವಿ ಅದರ ಒಂದು ನಷ್ಟನ ರೈತ ಅನುಭವಿಸ್ದಂಗೆ ಹೆಚ್ಚಿನ ಇಳುವರಿ ಪಡೆಯೋದೇ ಈ ಒಂದು ಮುಖ್ಯ ಉದ್ದೇಶ. ಹಾಗಾಗಿ ರೈತರು ಯಾವುದೇ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವ ಜೊತೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಜೊತೆ ಸಮಗ್ರ ಕೀಟ ನಿರ್ವಹಣೆ ಆಗಿರ್ಬೋದು, ರೋಗ ನಿರ್ವಹಣೆ ಆಗಿರ್ಬೋದು, ಅದೇ ರೀತಿ ನಾವು ಪರಿಸರ ಸ್ನೇಹಿ ಕ್ರಮದಲ್ಲಿ ಯಾವುದೇ ಬೆಳೆನ ನಾವು ಬೆಳೆಯೋದ್ರ ಮುಖಾಂತರ ಒಂದು ಮಣ್ಣಿನ ಫಲವತ್ತತೆನ ನಿರಂತರವಾಗಿ ಕಾಪಾಡ್ಬೋದು. ಜಲ ಫಲ ನೆಲ ನೇಚರ್ ನಮ್ ಟೀಚರ್. ಅಲೆ ಎಲೆಯಲು ಸೆಲೆ ಎಲೆಯಲು ಕಲೆ ನೇಚರ್ ನಮ್ ಫ್ಯೂಚರ್. ರೈತನನ್ನ ನೇಗಿಲ ಯೋಗಿ ಅಂತ ಹೇಳ್ತೀವಿ ಕುವೆಂಪು ಅವರು. ನಾವೆಲ್ಲರೂ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆ ರೈತ ತುಡಿದು ಬೆವರು ಸುರಿಸಿ ಕೃಷಿ ಮಾಡಿದ್ರೇನೆ ನಮ್ಮೆಲ್ಲರ ಹೊಟ್ಟೆ ತುಂಬೋದು ಅಲ್ವಾ? ಅಂತ ರೈತರ ಸಾಧನೆಯನ್ನ ಸಂಭ್ರಮಿಸುವಂತ ಕಾರ್ಯ ದೂರದರ್ಶನ್ ಚಂದನಾಲಿ ಪ್ರಸಾರ ಆಗುವಂತ ಕಾರ್ಯಕ್ರಮವನ್ನ ವೀಕ್ಷಿಸಿ ನಮ್ಮ ರೈತರನ್ನ ಸಂಭ್ರಮಿಸಿ ಪ್ರೋತ್ಸಾಹಿಸಿ. ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್. ಅರ್ಚನಾ ಉಡುಪ ಮ್ಯಾಮ್, ಭೀಮ್ಗಲ್ ಸರ್, ಕಡಬ್ಗೆರೆ ಮುನಿರಾಜು ಸರ್. ಈ ಸಂಚಿಕೆಯಿಂದ ನಮ್ಮನ್ನ ಬಿಟ್ಟು ನಿರ್ಗಮಿಸ್ತಾ ಇರ್ತಕ್ಕಂಥ ಅವರು ಜನವರದ ಪದ ಪಯಣ